ಒಂದು ಪ್ರೈವೇಟ್ ಹಾಸ್ಪಿಟಲಲ್ಲಿ ಡೆಲಿವರಿ ಕೂಡ ಆಯಿತು. ಹಾಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಗಲಾಟೆ ಕೂಡ ಮಾಡಿದ್ವಿ, ಏಕೆಂದರೆ ಅವರಿಂದಾಗಿ ನಾವು ಇಷ್ಟೆಲ್ಲ ಅನುಭವಿಸಿದ್ವಿ ಅಂತೇಳಿ. ನನ್ನ ಮಗಳು ಕೂಡ NICಲಿದ್ಲು ಒಂದು 12 ಡೇಸ್ವರೆಗೂ. ಅವಳು ಕೂಡ ನನ್ನಷ್ಟೇ ನೋವು ಅನುಭವಿಸಿದ್ದಾಳೆ ಇಷ್ಟು ಚಿಕ್ಕ ಏಜ್ಗೆ. ಸ್ವಲ್ಪನೂ ಮನುಷ್ಯತ್ವ ಅನ್ನೋದಿರಲ್ಲ ಒಬ್ಬೊಬ್ಬರು ಡಾಕ್ಟರ್ಸ್ಗೆ. ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಇವತ್ತು ವ್ಲಾಗಲ್ಲಿ ನಿಮಗೆ ನಂದು ಡೆಲಿವರಿ ಸ್ಟೋರಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನಾನು ಅಮ್ಮನ ಮನೆಯಲ್ಲೇ ಇದ್ದೆ ಆಲ್ಮೋಸ್ಟ್, ಸ್ವಲ್ಪ ಪ್ರೆಗ್ನೆಂಟಲ್ಲೆಲ್ಲ. ಏಕೆಂದರೆ ನನಗೆ BP ಇದ್ದಿದ್ದರಿಂದ ಕೈ ಕಾಲೆಲ್ಲ ಸ್ವಲ್ಪ ಊದ್ಕೊಬಿಟ್ಟಿದ್ರಿಂದ ನನಗೆ ನನ್ನ ಸ್ವಂತ ಕೆಲಸಗಳು ಮಾಡ್ಕೊಳಕ್ಕಾಗ್ತಾಯಿರಲಿಲ್ಲ. ಹಾಗೆ ನನ್ನ ಮಗಳು ಕೂಡ ಸ್ಕೂಲ್ಗೆ ಹೋಗ್ತಿಲ್ಲಲ್ವ, ಅದರಿಂದ ಅಮ್ಮನ ಮನೆಯಲ್ಲೇ ಆರಾಮಾಗಿದ್ದೆ. ಬಟ್ ನೆಕ್ಸ್ಟ್ ಏನಾಯಿತು ಅಂದರೆ 7.5 ಮಂತದು ಸ್ಕ್ಯಾನ್ ಇತ್ತು. ಅವಾಗ ಹೋಗಿದ್ವಿ, ಸ್ಕ್ಯಾನ್ ಮಾಡಿಸ್ಕೊಂಡು ಕೂಡ ಬಂದ್ವಿ. ಆವಾಗ ಫೈಬ್ರಾಯ್ಡ್ ಸ್ವಲ್ಪ ದಪ್ಪ ಇದೆ ಅಂತೇಳಿ ಗೊತ್ತಾಯಿತು. ಅಂದರೆ ಎಲ್ರಿಗೂ ಗೊತ್ತಿದೆ, ಆಲ್ಮೋಸ್ಟ್ ಲಾಸ್ಟ್ ವೀಡಿಯೋದಲ್ಲಿ ನನಗೆ ಮಗು ಜೊತೆಗೆ ಒಂದು ಫೈಬ್ರಾಯ್ಡ್ ಕೂಡ ಇತ್ತು ಅಂತೇಳಿ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಹಾಗೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಅವರು ಗೌರ್ಮೆಂಟ್ ಹಾಸ್ಪಿಟಲ್ ಅವರು ಫೈಬ್ರಾಯ್ಡ್ ದಪ್ಪ ಇದೆ ಅಂತೇಳಿ ಡೆಲಿವರಿ ಮಾಡಲ್ಲ ಅಂದರೆ ಅವ್ರು ಏನಾದರೂ ಗಲಾಟೆ ಮಾಡ್ತಾರೆ ಅಂತ ಒಂದು ಇಂಟೆನ್ಷನಿಂದ ಅವ್ರು BP ಜಾಸ್ತಿ ಇರೋದ್ರಿಂದ ಮಾಡಲ್ಲ, ಹಂಗೆ ಹಿಂಗೆ ಅಂತೇಳಿ ಕಳಿಸ್ಬಿಟ್ರು. ಬಟ್ ನಾವು ಫೈಬ್ರಾಯ್ಡ್ ಇದ್ದೇ ಮೊದಲೇ ಗೊತ್ತಿತ್ತಲ್ವ, ನಮಗೆ ಬೇಡ ಮಗು ಅಂತ ಹೇಳಿದ್ವಿ. ಬಟ್ ಅವರು ಏನೂ ಆಗಲ್ಲ ಅಂದು ಕೊನೆಗೆ ಈ ಥರ ನನಗೆ ಮಾಡಿಬಿಟ್ಟು ಇದರಿಂದ ನಾನು ಕೂಡ ತುಂಬ ನೋವು ಅನುಭವಿಸಿದ್ದೀನಿ. ಹಾಗೆ ನೆಕ್ಸ್ಟ್ ಏನಾಯಿತು ಅಂದರೆ, ಒಂದು ಪ್ರೈವೇಟ್ ಹಾಸ್ಪಿಟಲಲ್ಲಿ ಸ್ಪಂದನ ಅಂತೇಳಿ ಆ ಹಾಸ್ಪಿಟಲಲ್ಲಿ ಹೋಗಿ ನಾನು ಅಡ್ಮಿಟ್ ಕೂಡ ಅದೇ BP ಕಂಟ್ರೋಲ್ ಮಾಡಿಕೊಂಡು. ಹಾಗೆ ಮಗು ವೆಯ್ಟ್ ಕಮ್ಮಿ ಇತ್ತು ಅಂಥೇಳಿ ಈ ಪೌಡರ್ ಕೊಟ್ಟಿದ್ರು ನನಗೆ, ಮಗು ವೆಯ್ಟ್ ಜಾಸ್ತಿ ಆಗೋ ಥರ. ಆ ಮಗು ಆಮೇಲೆ ನೆಕ್ಸ್ಟು ಅವರು ಒಂದು 4 ವೀಕ್ಸ್ ಅಂದರೆ 1 ಮಂತ್ ಆದರೂ ನೀವು ತಡಿಬೇಕು ಅಂತ ಹೇಳಿದರು. ಬಟ್ ನನಗೆ 2 ವೀಕ್ಸ್ ಅಷ್ಟೇ ಇದ್ದಿದ್ದು, ನಂಗೆ ತಡಿಯೋಕ್ಕಾಗಲಿಲ್ಲ, ಪೇಯ್ನು ಬಂದ್ಬಿಟ್ಟಿತ್ತು ಜಾಸ್ತಿ. ನೋಡಿ, ಅದಾದಮೇಲೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೋಗಿ ಗಲಾಟೆ ಕೂಡ ಮಾಡಿ, ಇದೆಲ್ಲ ನ್ಯೂಸ್ ಚಾನಲಲ್ಲಿ ಕೂಡ ಬಂದಿದೆ. ಸ್ವಲ್ಪನೂ ಮನುಷ್ಯತ್ವ ಅನ್ನೋದೇ ಇಲ್ಲ ಅಲ್ಲಿ. ಏಕೆಂದರೆ ಅವ್ರಿಗೆ ಜೀವದ ಬೆಲೆ ಅನ್ನೋದೇ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ನನಗೆ ಅವ್ರು ಮಾಡಿದ್ದೊಂದು ಮಿಸ್ಟೇಕಿಂದ ನಾನು ಇವಾಗಲೂ ಕೂಡ ಅನುಭವಿಸ್ತಾ ಇದ್ದೀನಿ. ನೋಡಿ, ಕೊನೆಗೆ ನನಗೆ ಪೇಯ್ನ್ ತಡೆಯೋಕ್ಕಾಗದೆ 8 ಮಂತ್ಸ್ ಕಂಪ್ಲೀಟಾಗಿ 1 ಡೇ ಆಗಿತ್ತಷ್ಟೇ. ಒಂದು ಪ್ರೈವೇಟ್ ಹಾಸ್ಪಿಟಲ್ ಅಂದರೆ ನನ್ನ ದೊಡ್ಡ ಮಗಳು ಡೆಲಿವರಿ ಆಯ್ತಲ್ಲ, ಅದೇ ಹಾಸ್ಪಿಟಲಲ್ಲಿ ಮತ್ತೆ ನನಗೆ ಡೆಲಿವರಿ ಮಾಡಿದ್ರು ಇಮಿಡಿಯೇಟ್ಲಿ. ಆವಾಗ ನನಗೆ ಮತ್ತೆ ಹೆಣ್ಮಗುನೇ ಆಯಿತು. ನೋಡಿ, ನನ್ನ ಫೈಬ್ರಾಯ್ಡಲ್ಲಿ ಅಂದರೆ ನನಗೆ ಫೈಬ್ರಾಯ್ಡು ಇಷ್ಟು ದಪ್ಪ ಇತ್ತು. ಅದು ಯೂರಿನ್ ಬ್ಲ್ಯಾಡರ್ ಮೇಲೆ ಕೂತ್ಬಿಟ್ಟು ನನಗೆ ತುಂಬ ಪೇಯ್ನ್ ಕೊಟ್ಟಿದೆ ಮಾತ್ರ. ಬಟ್ ನನ್ನ ಮಗಳು ಹುಟ್ಟಿದ್ಲು. ನನ್ನ ಮಗಳು ಹೇಗೋ ನಾವು ಇಬ್ಬರು ಸೇಫ್ ಆದ್ವಿ ಅನ್ನೋ ಟೈಮ್ಗೆ ಅವಳಿಗೆ ಅದು ಲೆನ್ಸ್ ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ ಅಂತೇಳಿ ಉಸಿರಾಟ ತೊಂದರೆ ಸ್ಟಾರ್ಟ್ ಆಗೋಯಿತು. ಅವಾಗ ನೆಕ್ಸ್ಟ್ ಅಲ್ಲಿಂದ ಇನ್ನೊಂದು ಹಾಸ್ಪಿಟಲ್ಗೆ ಅವಳನ್ನ ಕರ್ಕೊಂಡೋಗಿ NICಲಿ ಅಡ್ಮಿಷನ್ ಮಾಡಿಸಿದ್ರು. ಅವಳು ನನ್ನ ಬಿಟ್ಟು ಒಂದು 12 ಡೇಸ್ವರೆಗೂ ನನ್ನ ಜೊತೆನೇ ಇರಲಿಲ್ಲ, NICಲೇ ಇದ್ಲು. ನನಗೂ ಕೂಡ ತುಂಬ ಪೇಯ್ನು ಈ ಸಲ ನಾನು ಅನುಭವಿಸಿದ್ದೀನಿ. ಇದೆಲ್ಲ ಆಗಿದ್ದು ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ ಅವರಿಂದ. ಯಾರು ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆ ವಿಚಾರಿಸ್ಕೊಂಡು ಹೋಗಿ. ಹಾಗೆ ಈ ರೀತಿ ಏನಾದರೂ ನಿಮಗೆ ಬೇರೆ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ, ನಾರ್ಮಲ್ ನೀವು ಪ್ರೆಗ್ನೆಂಟ್ ಥರ ಇಲ್ಲ ಅಂದರೆ ನೀವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಲೇಬೇಡಿ. ಏಕೆಂದರೆ ಈ ರೀತಿ ಆಗ್ಬಿಟ್ಟಾಗ ತುಂಬ ನೋವು ಅನುಭವಿಸ್ಬೇಕಾಗಿರುತ್ತೆ. ನಾವು ಯಾವುದಾದ್ರೂ ಒಂದು ಹಾಸ್ಪಿಟಲ್ ಸಿಕ್ಕಿದ್ರೆ ಸಾಕು, ನಮ್ಗೆ ಡೆಲಿವರಿ ಆಗಿ ನಾವು ಸೇಫಾಗಿ ಬಂದರೆ ಸಾಕು ಅನ್ನೋ ಸಿಚುವೇಷನಲ್ಲಿ ನಾವಿದ್ವಿ. ಎಲ್ಲರೂ ಕೂಡ ಇವಳಿಗೆ ಗೊತ್ತಿಲ್ವಾ ಗೆಡ್ಡೆ ಇರೋದು, ಏನಕ್ಕೆ ಮಗು ಮಾಡ್ಕೊಂಡ್ಳು ಅಂತೆಲ್ಲ ಹೇಳಿದ್ರು. ಬಟ್ ನಾನು ಯೋಚನೆ ಮಾಡಲಿಲ್ಲ. ಅಂದರೆ ನನಗೆ ಆ ಟೈಮಲ್ಲಿ ನನಗೆ ಡಾಕ್ಟ್ರು ಈ ಥರ ಮಾಡಿದ್ದಷ್ಟೇ. ನಮ್ಮ ಮಗು ಬೇಡ ಅಂತಲೇ ಬಾಯ್ಬಿಟ್ಟೆ ಹೇಳಿದ್ವಿ, ಬಟ್ ಅವರೇ ಕೇಳಲಿಲ್ಲ. ಬಿಡಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಷ್ಟೇ. ಹೇಗೋ ನನಗೆ ನನ್ನ ಮಗಳು ಹುಟ್ಟಿದ್ಲು. ಅಂದರೆ ಹೆಣ್ಮಗು ಅಂತೇನು ಬೇಜಾರಿಲ್ಲ, ಏಕೆಂದರೆ ಎಲ್ಲರೂ ಕೂಡ ಒಂದೇ, ಹೆಣ್ಣು ಗಂಡು. ಬಟ್ ನಾನು ಅವಳು ಇಬ್ಬರು ಸೇಫಾಗಿ ಬಂದ್ವಿ ಇಲ್ಲ ಅನ್ನೋದೊಂದು ಖುಷಿ ಅಷ್ಟೇ. ಏಕೆಂದರೆ ಅವಳು ಕೂಡ ಉಳ್ಕೊಳ್ಳೋದು ಡೌಟ್ ಅಂದ್ಬಿಟ್ಟಿದ್ರು. ನನಗೂ ಕೂಡ ಗ್ಯಾರಂಟಿ ಕೊಟ್ಟಿರಲಿಲ್ಲ ಆ ಟೈಮಲ್ಲಿ. ಅಷ್ಟೇ ನೋವು ಅನುಭವಿಸಿದ್ದೀವಿ. ನನ್ನ ಫ್ಯಾಮಿಲಿಯವರೆಲ್ಲ ಅಂತೂ ತುಂಬ ಹೆದರ್ಕೊಬಿಟ್ಟಿದ್ರು ಎಲ್ಲರೂ ಕೂಡ. ಆದ್ದರಿಂದ ಎಲ್ರಿಗೂ ಹೇಳ್ತೀನಿ, ಗೌರ್ಮೆಂಟ್ ಹಾಸ್ಪಿಟಲ್ ಅಂತೇಳಿ ಕಮ್ಮಿ ಅಂತ ಹೋದರೆ ನೋಡಿ, ನಾವು ಕಮ್ಮಿ ಆಗುತ್ತೆ ಒಂದು 20ರಲ್ಲಿ ಮುಗಿಯುತ್ತೆ ಅಂತ ಹೋದ್ವಿ, ಅದು 3.5 ಲಕ್ಷಕ್ಕೆ ಹೋಯಿತು. ಇಂದ ಯೋಚನೆ ಮಾಡಿ ನೀವು ಏನೇ ಮಾಡೋಕ್ಕಿಂತ ಮುಂಚೆ ಒಂದು 2-3 ಹಾಸ್ಪಿಟಲ್ಸ್ನ ವಿಚಾರಿಸಿನೇ ಮಾಡಿ. ನೋಡಿ, ಕೊನೆಗೆ ನನ್ನ ಮಗಳು ನಮ್ಮ ಮನೆಗೆ ಬಂದಳು. ತುಂಬ ಸಣ್ಣ ಇದ್ಲು. ಇದು ನನ್ನ ಗಂಡನ ಮನೆ. ನಾನು ಇಲ್ಲೊಂದು ಸ್ವಲ್ಪ ಇದ್ದು ರೆಸ್ಟ್ ಮಾಡಿಕೊಂಡು ಆಮೇಲೆ ಅಮ್ಮನ ಮನೆಗೆ ಬಂದೆ. ಇವಾಗ ನಾನು ಅಮ್ಮನ ಮನೆಯಲ್ಲೇ ಇದ್ದೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್.
ಇನ್ಮೇಲೆ ನಾನು ಕಂಟಿನ್ಯೂಸ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಂದು ಹಳೆ ಚಾನಲ್ ಕೂಡ ಇಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.